ಶಿಲಗಳ ಸಂಗೀತವ ಹಾಡಿದೆ. ಕಣ್ಣು ಮುಚ್ಚಿ ಕೇಳಿದ್ರೆ ಇದು ಖಂಡಿತ ಸಾಕ್ಷಾತ್ ಗಾನಕ್ಕೋಗಿಲೆ ಎಸ್ ಜಾನಕಿ ಅಮ್ಮನವ್ರದೇ ಧ್ವನಿ ಅನ್ಸುತ್ತೆ. ಆದ್ರೆ ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲೊಬ್ಬ ಹುಡುಗ ಜಾನಕಿ ಅಮ್ಮನವರ ಧ್ವನಿಯಲ್ಲಿ ಅಷ್ಟೇ ಸುಮಧುರವಾಗಿ ಅನುಕರಣೆ ಮಾಡುತ್ತಿರುತ್ತಾರೆ. ಹೌದು, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅದ್ಭುತ ಧ್ವನಿಯ ಮೂಲಕ ಸೆನ್ಸೇಷನ್ ಸೃಷ್ಟಿಸಿರೋ ಆ ಪ್ರತಿಭೆಯೇ ಬಳ್ಳಾರಿಯ ದೇವು ಅಲಿಯಾಸ್ ದೇವರಾಜ್. ಮಿಲನ ಮಹೋತ್ಸವವಿಂದು ರಚಿಸುವ ಪ್ರೇಮ ಕವನ. ಇವರನ್ನು ಇವತ್ತು ಇಡೀ ಕರ್ನಾಟಕ ಜೂನಿಯರ್ ಎಸ್ ಜಾನಕಿ ಅಂತಲೇ ಗುರುತಿಸ್ತಾ ಇದೆ. ಯಾರು ಈ ದೇವು? ಇವರ ಹಿನ್ನೆಲೆ ಏನು? ಇವರ ಧ್ವನಿಗೆ ಇಷ್ಟೊಂದು ಮ್ಯಾಜಿಕ್ ಬಂದಿದ್ದು ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೂಲತಃ ಬಳ್ಳಾರಿಯವರಾದ ದೇವು ಅತ್ಯಂತ ಬಡತನದ ಹಿನ್ನೆಲೆಯಿಂದ ಬಂದವರು. ಸಂಗೀತವನ್ನು ಯಾವುದೇ ಶಾಸ್ತ್ರೀಯ ತರಬೇತಿ ಇಲ್ಲದೆ ಕೇವಲ ಜಾನಕಿ ಅಮ್ಮನವರ ಹಾಡುಗಳನ್ನು ಹಾಡುತ್ತಾ ತಾವೇ ಸ್ವತಃ ಕರಗತ ಮಾಡಿಕೊಂಡವರು. ಒಬ್ಬ ಪುರುಷನಾಗಿ ಮಹಿಳಾ ಕಂಠದಲ್ಲಿ, ಅದು ಕೂಡ ಭಾರತೀಯ ಚಿತ್ರರಂಗದ ದಂತಕತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅಷ್ಟೇ ನಿಖರವಾಗಿ ಮತ್ತು ಶ್ರುತಿಬದ್ಧವಾಗಿ ಹಾಡುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ದೇವು ಅದನ್ನು ಸಾಧ್ಯವಾಗಿಸಿ ತೋರಿಸಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆಡಿರೋ ಹಾಡುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ವಿಶೇಷವಾಗಿ ಮೈಸೂರಿನಲ್ಲಿ ದೇವು ಅವರು ಲೈವ್ ಟ್ರಿಬ್ಯೂಟ್ ನೀಡಿದ ಕಾರ್ಯಕ್ರಮ ಲಕ್ಷಾಂತರ ಕಣ್ಣುಗಳಲ್ಲಿ ನೀರು ತರಿಸಿತ್ತು. ಜಾನಕಿ ಅಮ್ಮನವರ ಅಗಲಿಕೆ ದುಃಖದಲ್ಲಿದ್ದ ಕೋಟ್ಯಾಂತರ ಅಭಿಮಾನಿಗಳಿಗೆ ದೇವು ಅವರ ಧ್ವನಿ ಒಂದು ರೀತಿಯ ಸಮಾಧಾನ ತಂದಿದೆ ಎಂದರೆ ತಪ್ಪಾಗಲಾರದು. ಜಾನಕಿ ಅಮ್ಮನವರು ಇಹಲೋಕ ತ್ಯಜಿಸಿದ ಈ ಒಂದು ಸಂದರ್ಭದಲ್ಲಿ ದೇವು ಅವರ ಧ್ವನಿ ಅವರ ನೆನಪನ್ನು ಮತ್ತೆ ಜೀವಂತವಾಗಿಸಿದೆ. ಅಭಿಮಾನಿಗಳ ಈ ಅಪಾರ ಪ್ರೀತಿಯನ್ನು ಕಂಡು ಸ್ವತಃ ದೇವು ಕೂಡ ಭಾವುಕರಾಗಿದ್ದಾರೆ. ನಾನು ಜಾನಕಿ ಅಮ್ಮನವರ ಪರಮ ಭಕ್ತ. ಅವರ ಧ್ವನಿಯನ್ನು ಅನುಕರಣೆ ಮಾಡುವುದು ನನಗೆ ಸಿಕ್ಕ ದೊಡ್ಡ ಸೌಭಾಗ್ಯ ಎಂದು ಅವರು ಹೇಳಿಕೊಳ್ಳುತ್ತಿದ್ದಾರೆ. ಯಾವುದೇ ದೊಡ್ಡ ವೇದಿಕೆ ಇಲ್ದಿದ್ರು ಕೂಡ ಕೇವಲ ತಮ್ಮ ಟ್ಯಾಲೆಂಟ್ ನಿಂದ ಇವತ್ತು ಇಡೀ ಕರ್ನಾಟಕವೇ ಇವರ ಕಡೆ ತಿರುಗಿ ನೋಡುವಂತೆ ದೇವು ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೂ ಕೂಡ ಜೂನಿಯರ್ ಎಸ್ ಜಾನಕಿ ದೇವು ಅವರ ಹಾಡು ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ.